ಮತದಾರರಲ್ಲಿ ಒಬ್ಬ ನಕಲಿಪ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು 8 ಕ್ಷೇತ್ರಗಳಲ್ಲಿ ಒಟ್ಟು 22,779 ಮತಗಳನ್ನು ಸೋತೀವಿ. ನಾವು 22,000 23,000 ಓಟ್ಗಳು ನಮ್ಮನ್ನು ಸೋಲಿಸಿದ್ವು ಅಲ್ಲೇ. ಇದು ಭಾಳ ಪ್ಲ್ಯಾನಡ್ ಆಗಿ ನಡೆಯುವಂಥ ಕೆಲಸ. ಇದ್ರ ಹಿಂದೆ ಕಾಂಗ್ರೆಸ್ ಮಾಡಿತ್ತು ಎಲ್ಲೋ ಬೇರೆ ವಿಷಯ. ಈ ಕಾಂಗ್ರೆಸ್ ಆರೋಪ ಮಾಡ್ತದೆ. ಅದು ಹಿಂದೆ ನೀವು ಮಾಡಿದ್ರಿ ಮತ್ತೇನೋ ಮಾಡಿದ್ರಿ ಅಂತ ಹೇಳೋ ಜೊತೆಗೆ ಇನ್ನೊಂದು ಪ್ರತಿ ಆರೋಪ ಮಾಡ್ತಾ ಇದ್ದಾರೆ. ನಿಮ್ಮ ಏಜೆಂಟ್ರು ಇರ್ತಾರಲ್ರಿ ಬೂತ್ ಮಟ್ಟದಲ್ಲಿ, ನೀವು ಯಾಕೆ ಹುಡುಕುತ್ತಲ್ಲ ಈಗ ಯಾಕೆ ಹೇಳ್ತಾ ಇದ್ದೀರಿ ಅಂತೇಳಿ ಇಲೆಕ್ಷನ್ ಕಮಿಷನ್ ಕೇಳ್ತಾ ಇದೆ. ಹೌದು, ಆಗ ಹೇಳಬೇಕಾಗಿ ತಪ್ಪನ್ನೋದು. ಆ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಎಲೆಕ್ಷನ್ ಏಜೆಂಟ್ರು ಅನ್ನೋದು ಸಹಿತ ಅಷ್ಟೇ ಪ್ರಮುಖದೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇಲ್ಲಿ ಹಿಂಗೂ ನಡಿಬೋದಿಲ್ಲ ಅಂತಲ್ಲ. ಎಲೆಕ್ಷನ್ ಕಮಿಷನ್ ಏಜೆಂಟ್ರನ್ನ ಏನು ಕಾಂಗ್ರೆಸ್ ಪರವಾಗಿ ಹೋಗಿರ್ತಾರೆ, ಅದ್ರಾಗ ಕಾಂಗ್ರೆಸ್ನವರು BJPಗೆ ರೆಸ್ಟ್ ಇರ್ತಾರೆ, BJP ಒಳಗೆ ಹೋಗಿರ್ತಾರೋ, BJPಯಲ್ಲಿ ಕಾಂಗ್ರೆಸ್ಗೆ ರೆಸ್ಟ್ ಹೋಗಿರ್ತಾರೋ ಗೊತ್ತಿಲ್ಲ. ನಂಬೇಕಾಗ್ತದೆ ಅವ್ರನ್ನ ಅಷ್ಟೇ. ಕೇವಲ ಏಜೆಂಟ್ರ ಮೇಲೆ ಇಡೀ ಪ್ರಕರಣ ಹಾಕಿ ಹಿಟ್ ಆ್ಯಂಡ್ ರನ್ ಮಾಡೋದ್ರಲ್ಲೇ ಎಲೆಕ್ಷನ್ ಕಮಿಷನ್ಗೆ ಏನು ಸಾಧನೆ ಆಗ್ತದೆ? ಇದು ಯಾಕೆ ನಡೀತದೆ ರೀ? ಒಂದೊಂದು ಮನೆ 100, 200 ಮತಗಳು, 60, 80, 200, 500 ಏನು ಇದು ಕೇಳಿದ ತಕ್ಷಣ ಇಲ್ಲರಿ ಮನೆ ಇಲ್ದವ್ರು ಅಲ್ಲಿ ಸೇರಿಸಿದ್ದೀವಿ, 0 ಮಾಡಿ ಸೇರಿಸಿದ್ದೀವಿ ಅಂತ ಕ್ಲಾರಿಫಿಕೇಷನ್ ಕೊಡ್ತಾರೆ ನಮ್ಮ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರು. ಇಲ್ಲ ಒಂದು ಮನೆಯಲ್ಲಿ 500 ಕಡೆ ಒಂದೇ ಕ್ಷೇತ್ರದಲ್ಲಿ ಒಬ್ಬ ಹೆಣ್ಮಗಳದು 20 ಕಡೆಯಲ್ಲೇ ಹಾಕಿದಂಥ ಬ್ರೆಜಿಲಿನ ರೂಪದರ್ಶಿ ಅವ್ರು ಫೋಟೋ ಸಹಿತ ಹಾಕಿಬಿಟ್ಟಿದ್ದಾರೆ. 20 ಕಡೆ ಓಟ್ ಹಾಕಿದ್ದಾರೆ ಅವ್ರು ಹೆಣ್ಮಗಳು. ಹೆಂಗೆ ಹಾಕಿದರು ಒಬ್ಬ ವ್ಯಕ್ತಿ? ಇಲ್ಲಿ ಕರ್ನಾಟಕದಲ್ಲಿ ನೀವು ನೋಡಿದಿರಿ, ಒಂದು ಮನೆಯಲ್ಲಿ 80, 90, 500, 600. ಈಗ ಮನೆ ನಡೆದಂಥ ಈ ಮುಂದೆ ನಡೆಯುತ್ತಿರುವಂಥ ಈ ನಮ್ಮ ಬಿಹಾರದಲ್ಲಿ 65 ಲಕ್ಷ ಮತಗಳನ್ನು ಕಟ್ ಮಾಡಿದ್ದಾರೆ. ಮತ್ತು ಹೊಸ ಯಾವ ಸೇರಿದಾವ? ಇಲ್ಲ, ಹೊಸದಾಗಿ ಯಾವ ಸೇರಿಲ್ಲ, ನೀವು ಹೊಸ ಮತದಾರ ಬಂದಿಲ್ಲ ಅಂತಂದು ಆರೋಪಗಳು ಇದ್ದಾವೆ. ಇದೆಲ್ಲ ಯಾರು ಮಾಡಿದರು? ಅದಕ್ಕೆಲ್ಲ ಕೇವಲ ಬರೀ ನೀವು ಇಲ್ಲ ನೀವು ಏಜೆಂಟ್ ನೇಮಿಸಬೇಕಾಗಿತ್ತು, ಪ್ರಾಥಮಿಕ ಹಂತ ನೇಮಿಸ್